Good morning, students. This is Suresh Babu from Government First Grade College, Chikkaballapur. ಇದು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಮತ್ತೊಂದು ವಿಡಿಯೋ. ಸೊ ಎಸ್, ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಪೆನ್ ಇಟ್ಕೊಳ್ಳಿ, ಪುಸ್ತಕ ಇಟ್ಕೊಳ್ಳಿ. ಸೊ ಲೆಸನ್ ಕೇಳಿಸ್ಕೊಳ್ಳಿ, ಮತ್ತೆ ಅರ್ಥ ಮಾಡಿಕೊಂಡು ಮತ್ತೆ ಪುನಃ ಬರಿಬೇಕು. ಬರೆದು ನೀವು ವಾಚ್ ಮಾಡಿದ್ಮೇಲೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತೆ ಇದನ್ನು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಹೇಳಿ. ಓಕೆ ನೋಡಿ, ಇಲ್ಲಸ್ಟ್ರೇಷನ್ 15 ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್, ಮತ್ತೆ ಇದು ಕೇಳುವಂತ ಬಹಳಷ್ಟು ಚಾನ್ಸಸ್ ಇದೆ. ದ ಬ್ಯಾಲೆನ್ಸ್ ಶೀಟ್ ಆಫ್ ಸ್ಕೈಲೈಟ್ ಲಿಮಿಟೆಡ್ as on 31st March 2001 is as follows. Assets side nodi, machinery 25 lakhs, furniture 9 lakhs, investments 3,50,000. Then stock 15 lakhs, debtors 14 lakhs, bank 3,50,000. Liabilities side nodi, preference shares 14% redeemable preference shares of rupees 20 each. So 60,000 into 20, 12 lakh rupees agida. 4 lakh equity shares of rupees 10 each, 40 lakhs ಇದೆ. ಇದು ಸ್ವಲ್ಪ ಮೇಲೆ ಕೆಳಗಡೆ ಬಂದಿದೆ, ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಪ್ರಿಫರೆನ್ಸ್ ಶೇರ್ಸ್, ಸೆಕೆಂಡ್ ಒನ್ ಈಕ್ವಿಟಿ ಶೇರ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 7 lakhs ಇದೆ, ನೆನ್ಪಿಟ್ಕೊಳ್ಳಿ. ಡಿವಿಸಿಬಲ್ ಪ್ರಾಫಿಟ್ 7 lakhs ಅವೈಲೇಬಲ್ ಇದೆ. ಕ್ರೆಡಿಟರ್ಸ್ 11 lakhs, ಟೋಟಲ್ 70 lakhs ಆಯಿತು ಎರಡು ಕಡೆ. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ವರ್ ರಿಡೀಮ್ಡ್ at a premium of 5%. ನೆನ್ಪಿಟ್ಕೊಳ್ಳಿ, ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇದೆಲ್ಲ 12 ಲಕ್ಷ, ಅವರಿಗೆ 5% ಪ್ರೀಮಿಯಂ ಸೇರಿಸಿ ವಾಪಸ್ ಕೊಡಬೇಕು. ಇನ್ ಆರ್ಡರ್ ಟು ಫೆಸಿಲಿಟೇಟ್ ದ ರಿಡಂಪ್ಷನ್ ಇಟ್ ವಾಸ್ ಡಿಸೈಡೆಡ್ ಟು, ಹಾಗಾದ್ರೆ ರಿಡಂಪ್ಷನ್ ಮಾಡೋಕ್ಕೆ 12,60,000 ಬೇಕು. ಅದಕ್ಕೇನು ಮಾಡಿದ್ರು ಕಂಪನಿಯವರು? ಫಸ್ಟ್ ಪಾಯಿಂಟ್, ಸೆಲ್ ಇನ್ವೆಸ್ಟ್ಮೆಂಟ್ ಅಟ್ ಎ ಲಾಸ್ ಆಫ್ 50,000 rupees. ಇನ್ವೆಸ್ಟ್ಮೆಂಟ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ, ಬಟ್ ಲಾಭಕ್ಕಲ್ಲ, ಲಾಸ್ಗೆ. ಎಷ್ಟು? 50,000. ಬ್ಯಾಲೆನ್ಸ್ ಶೀಟಲ್ಲಿ 3.5 ಲಕ್ಷ ನೋಡಿ. ಕರ್ಸರ್ ನೋಡ್ತಾ ಇರಬೇಕು, ಕೇಳಿಸ್ಕೊತಾ ಇರಬೇಕು, ಕರ್ಸರ್ ನೋಡ್ತಾ ಇರಬೇಕು. 3.5 ಲಕ್ಷದಲ್ಲಿ 50,000 ಲಾಸ್ ಆದ್ರೆ 3 ಲಕ್ಷ ದುಡ್ಡು ಬರುತ್ತೆ. ಅವಾಗ ಜರ್ನಲ್ ಎಂಟ್ರಿ ಬರಿಬೇಕು ಅಂದ್ರೆ ಇದಕ್ಕೆ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ಗೆ ಬ್ಯಾಂಕ್ ಅಕೌಂಟ್ ಡೆಟಾರ್ 3 lakhs, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ 50,000, ಟು ಇನ್ವೆಸ್ಟ್ಮೆಂಟ್ಸ್ ಅಕೌಂಟ್ 3,50,000 ಅಂತ ಬರೀಬೇಕು. ನೆನ್ಪಿಟ್ಕೊಳ್ಳಿ, ಅದು ಬಂದಾಗ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಲ್ಲಿಗೆ ಇನ್ವೆಸ್ಟ್ಮೆಂಟ್ಸ್ ಅನ್ನ ಸೇಲ್ ಮಾಡಿ 3 ಲಕ್ಷ ರೂಪಾಯಿ ತಗೋತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್, ಫೈನಾನ್ಸ್ ದ ರಿಡಂಪ್ಷನ್. ಅವ್ರೇನ್ ಮಾಡ್ತಾ ಇದ್ದಾರೆ? ಮತ್ತೆ ರಿಡಂಪ್ಷನ್ಗೋಸ್ಕರ ದುಡ್ಡನ್ನ ಹೇಗೆ ಬದಲಿಸ್ತಾ ಇದ್ದಾರೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟು ಬಿ ಯುಟಿಲೈಸ್, ಲೀವಿಂಗ್ ದ ಬ್ಯಾಲೆನ್ಸ್ ಆಫ್ 2 lakh rupees. ನೋಡಿ, ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 7 ಲಕ್ಷ ಇದೆ, ಅದರಲ್ಲಿ 2 ಲಕ್ಷ ಬಿಟ್ಬಿಡ್ಬೇಕು. ಹಾಗಾದ್ರೆ ನೀವು ಎಷ್ಟು ಯೂಸ್ ಮಾಡ್ಬೋದು? 5 ಲಕ್ಷ ಯೂಸ್ ಮಾಡ್ಬೋದು. ಅಲ್ಲಿಗೆ ಜರ್ನಲ್ ಎಂಟ್ರಿ ಏನು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ 5 lakhs ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ 5 lakhs ಅಂತ ಬರ್ಕೋಬಹುದು. ಅಲ್ಲಿಗೆ ನಿಮಗೆ 12 ಲಕ್ಷದಲ್ಲಿ ಇಲ್ಲಿ 5 ಲಕ್ಷ ಬಂತು, ಇನ್ನು ಎಷ್ಟು ಬೇಕು? 7 ಲಕ್ಷ ಬೇಕು ಅಲ್ವಾ? ನೋಡೋಣ. ಇಶ್ಯೂ ಆಫ್ ಸಫಿಷಿಯಂಟ್ ನ್ಯೂ ಈಕ್ವಿಟಿ ಶೇರ್ಸ್ ಆಫ್ rupees 10 each at a premium of 2 rupees per share. ನೆನ್ಪಿಟ್ಕೊಳ್ಳಿ, ಇನ್ನು ಮಿಕ್ಕಿದ್ದೆಷ್ಟು ಬೇಕು? ಇನ್ನು 5 ಲಕ್ಷ ಬೇಕು. ಅದನ್ನ ಸಂಗ್ರಹಣೆ ಹೆಂಗ್ ಮಾಡ್ತಾ ಇದ್ದಾರೆ? 10 ರೂಪಾಯಿ ಪ್ರಕಾರ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಒಂದು ಶೇರ್ಗೆ 2 ರೂಪಾಯಿ ಪ್ರೀಮಿಯಂ ಬರ್ತಾ ಇದೆ. ಅಂದ್ರೆ 10 ರೂಪಾಯಿ ಇಟ್ಟು 12 ರೂಪಾಯಿಗೆ ಇಶ್ಯೂ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ವಾ? ಎಸ್, ನೋಡಿ. Pass necessary journal entries and show the balance sheet after redemption. ಈಗ ನೋಡಿ, ವರ್ಕಿಂಗ್ಸ್ ನೋಡಬೇಕು ನೀವು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ಫಸ್ಟ್ ಪಾಯಿಂಟ್, ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸಸ್ 12 ಲಕ್ಷಕ್ಕೆ 5% ಅಂದರೆ 60,000, ಅವ್ರಿಗೆ 12 ಲಕ್ಷ 60,000 ಕೊಡಬೇಕು. ಸೆಕೆಂಡ್ ಪಾಯಿಂಟ್, ಕ್ಯಾಲ್ಕುಲೇಷನ್ ಆಫ್ ಸಫಿಷಿಯಂಟ್ ಅಮೌಂಟ್ ಆಫ್ ಈಕ್ವಿಟಿ ಶೇರ್ಸ್ ಟು ಬಿ ಇಶ್ಯೂಡ್. ಎಷ್ಟು ಇಶ್ಯೂ ಮಾಡಬೇಕು ನೋಡಿ, ಟೋಟಲ್ ಫೇಸ್ ವ್ಯಾಲ್ಯೂ ಎಷ್ಟು ಬೇಕು, 12 ಲಕ್ಷ ಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ಎಷ್ಟು ತಗೋಬೋದು, 7 ಲಕ್ಷ ಅಲ್ವಾ. ಅದರಲ್ಲಿ 50,000 ಲಾಸ್ ಆಯಿತು, 2 ಲಕ್ಷ ಹಂಗೆ ಉಳಿಸ್ಬೇಕು, 4.5 ಲಕ್ಷ ಇದೆ. ಅಲ್ಲಿಗೆ 12 ಲಕ್ಷ 4.5 ಕಳೆದ್ರೆ ಇನ್ನು 7.5 ಲಕ್ಷ ಬೇಕು. ನಾನು ಆಗಲೇ 7 ಲಕ್ಷ ಅಂದರೆ ಅಲ್ಲ, 7.5 ಲಕ್ಷ ಬೇಕು. ಸೊ ಬ್ಯಾಲೆನ್ಸ್ ಪ್ರೊವೈಡೆಡ್ ಔಟ್ ಆಫ್ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಇಸ್ 7,50,000. ತುಂಬ ಸಿಂಪಲ್ ಇದು. ಸೊ 7,50,000 ಡಿವೈಡೆಡ್ ಬೈ 10 ಅಂದರೆ 75,000 shares of ₹12 each. ಓಕೆ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನೋಡಿ, ಜರ್ನಲ್ ಎಂಟ್ರೀಸ್ ಹಿಂದೆ ಮುಂದೆ ಆಗಿರುತ್ತೆ, ಬಟ್ ಹೇಳಿಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ದು ಫಸ್ಟ್ ಯಾವ್ದು ನೆಕ್ಸ್ಟ್ ಅಂತ. ಸೊ ಫಸ್ಟ್ ಜರ್ನಲ್ ಎಂಟ್ರಿ ಅವ್ರು ಏನು ಬರೆದ್ರು, ಬ್ಯಾಂಕ್ ಅಕೌಂಟ್ ಡೇಟಾ 3 lakhs, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ 50,000, ಟು ಇನ್ವೆಸ್ಟ್ಮೆಂಟ್ಸ್ ಅಕೌಂಟ್ 3,50,000. ಏನದು, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಸೆಕೆಂಡ್ ಜರ್ನಲ್ ಎಂಟ್ರಿ ಏನು ಬರೆದ್ರು, ಬ್ಯಾಂಕ್ ಅಕೌಂಟ್ ಡೇಟಾ 9 lakhs, ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 7,50,000, ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ 1,50,000. ಹೆಂಗೆ, 75,000 ಶೇರ್ಸು 10 ರೂಪಾಯಿ ಪ್ರಕಾರ 7.5 ಲಕ್ಷ, 75,000 ಶೇರ್ಸ್ ಮೇಲೆ 2 ರೂಪಾಯಿ ಪ್ರೀಮಿಯಂ 1.5 ಲಕ್ಷ, ಟೋಟಲ್ ಎಷ್ಟು ಬಂತು, 9 ಲಕ್ಷ ಬಂತು. ನೆಕ್ಸ್ಟ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೇಟಾ 60,000, ಟು ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ 60,000. ಇದು ಸಪರೇಟ್ ಆಗಿ ತೋರಿಸಿದ್ದಾರೆ. ಆಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ 4,50,000, ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 4,50,000. ನೆಕ್ಸ್ಟ್ ಜರ್ನಲ್ ಎಂಟ್ರಿ, redeemable preference share capital account data 12 lakhs, premium on redemption of preference shares account data 60,000, to redemption of redeemable preference shareholders account 12,60,000. Actually, ಫಿಫ್ತ್ ಒನ್ ಇರೋದು ಫಸ್ಟ್ ಬರಬೇಕು, ಆಮೇಲೆ ಬೇಕಾದರೆ ಫಸ್ಟ್ ಒನ್ ಇರೋದು ಸೆಕೆಂಡು, ಸೆಕೆಂಡ್ ಒನ್ ಇರೋದು ಥರ್ಡು, ಥರ್ಡ್ ಒನ್ ಇರೋದು ಫೋರ್ತು, ಆಮೇಲೆ ಫೋರ್ತ್ ಒನ್ ಇರೋದು ಫಿಫ್ತು. ಸೀರೀಸ್ ನೆನಪು ಚೇಂಜ್ ಮಾಡ್ಕೊಳ್ಳಿ. ಫಿಫ್ತ್ ಇರೋದು ಫಸ್ಟ್ ಬರಬೇಕು, ಫಸ್ಟ್ ಇರೋದು ಸೆಕೆಂಡ್, ಸೆಕೆಂಡ್ ಇರೋದು ಥರ್ಡು, ಥರ್ಡ್ ಇರೋದು ಫೋರ್ತು, ಫೋರ್ತ್ ಇರೋದು ಫಿಫ್ತ್. ಲಾಸ್ಟ್ ಜರ್ನಲ್ ಎಂಟ್ರಿ ಆಸ್ ಇಟ್ ಈಸ್, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ 12,60,000 ಡೆಬಿಟ್, 12,60,000 ಕ್ರೆಡಿಟ್. ಇಂಥ ಪ್ರಾಬ್ಲಮು 10 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಎನ್ಶ್ಯೂರ್ ದಟ್. ಓಕೆ, ಕಲ್ತ್ಕೊಳ್ಳಿ, ರಿಪೀಟ್ ಮಾಡಿ. ರಿಪೀಟ್ ಮಾಡಿದ್ರೆ ಬರುತ್ತೆ. ರೈಟ್, ಈಗ ಬ್ಯಾಲೆನ್ಸ್ ಶೀಟ್ ನೋಡೋಣ. ಬ್ಯಾಲೆನ್ಸ್ ಶೀಟ್ ಆಸ್ ಎ 1/4/2021. ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ನಿಮ್ಗೆ ನೆನಪಿದೆ, ನೋಟ್ ನಂಬರ್, ಅಮೌಂಟ್. ಫಸ್ಟ್ ಹೆಡಿಂಗ್ ಶೇರ್ ಹೋಲ್ಡರ್ಸ್ ಫಂಡ್ಸ್. ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್ ಎಷ್ಟಿರುತ್ತೆ, ಬ್ಯಾಲೆನ್ಸ್ ಶೀಟ್ ನೋಡಬೇಕು ಎಷ್ಟಿತ್ತು. ಬ್ಯಾಲೆನ್ಸ್ ಶೀಟಲ್ಲಿ ಶೇರ್ ಕ್ಯಾಪಿಟಲ್, ಒಂದು ನಿಮಿಷ ಪ್ರಾಬ್ಲಮ್ ಬರೋಣ. ಎಸ್ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 40 lakhs ಇತ್ತು. ಹೊಸ ಶೇರ್ಸ್ ಅನ್ನು ಇಶ್ಯೂ ಮಾಡಿದಾಗ 7.5 ಲಕ್ಷ ಹೊಸ ಶೇರ್ಸ್ ನೋಡಿ, ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 7,50,000. ಈಗ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು, 47,50,000. ಅರ್ಥ ಆಯ್ತಾ? ಇದು ಚೇಂಜ್ ಆಗಿದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರೆಯಲ್ಲ, ಯಾಕೆಂದ್ರೆ ಅವ್ರ ದುಡ್ಡು ವಾಪಸ್ ಕೊಟ್ಬಿಟ್ಟಿದ್ದೀವಿ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಉಳಿದಿರೋದು ಬರಿಬೇಕಿಲ್ಲ. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 7,40,000 rupees ಬರೆದಿದ್ದಾರೆ. ಓಕೆ, ಅದು ಹೇಗೆ, ಐ ವಿಲ್ ಶೋ. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್, ಲಾಂಗ್ ಟರ್ಮ್ ಬಾರೋಯಿಂಗ್ ಬಿಲ್. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಸನ್ರಿ ಕ್ರೆಡಿಟರ್ಸ್ ಅವ್ರೇನಿದ್ದಾರೆ 11 lakhs, ಅದನ್ನು ಬರೀರಿ. 65,90,000 ಆಗಿದೆ. ಅಸೆಟ್ ಸೈಡ್ ಬನ್ನಿ, ನಾನ್ ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ 25 lakhs plus 9 lakhs, ಟೋಟಲ್ 34 lakhs. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ನಿಲ್, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಕರೆಂಟ್ ಅಸೆಟ್ಸ್ ತಗೊಳ್ಳಿ. ಕರೆಂಟ್ ಅಸೆಟ್ಸ್ ಅಲ್ಲಿ
ಯಾವ್ದು ತಗೊಳ್ಬೇಕು? ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡೋಣ. ವಾಟ್ ಈಸ್ ದಟ್? ಕರೆಂಟ್ ಅಸೆಟ್ಸ್, ರೈಟ್. ನೋಡಿ, 25 + 9 34. ಇನ್ವೆಸ್ಟ್ಮೆಂಟ್ಸ್ ಆಯಿತು, ಸೇಲ್ ಆಯಿತು, ಅಲ್ಲಿಲ್ಲ ಅಲ್ವಾ? ಇನ್ನೇನಿದೆ? ಸ್ಟಾಕ್ ಇದೆ 15 lakhs, ಡೆಟಾರ್ಸ್ 14 lakhs ಇದೆ. ರೈಟ್, ಸ್ಟಾಕ್ ಇದೆ, ಡೆಟಾರ್ಸ್ ಇದೆ, ಇದೆಯಾ? 15 lakhs, 14 lakhs. ಕ್ಯಾಶ್ ನೋಡಿ, ಕ್ಯಾಶ್ ಏನಿದೆ? ಓಪನಿಂಗ್ ಬ್ಯಾಲೆನ್ಸ್ 3,50,000 ಪ್ಲಸ್ 3 lakhs. ಯಾಕೆ? ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದ್ದೀರಿ. ಪ್ಲಸ್ 9 lakhs. ಯಾಕೆ? 75,000 ಶೇರ್ಸನ್ನು 12 ರೂಪಾಯಿ ಪ್ರಕಾರ ಇಶ್ಯೂ ಮಾಡಿದ್ದೀರಿ. ಮೈನಸ್ 12,60,000. ಯಾಕೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 12,60,000 ಕೊಟ್ಟಿದ್ದೀವಿ. ಅಲ್ಲಿಗೆ ಎಷ್ಟು ಉಳಿಯುತ್ತೆ? 2,90,000. ಈ ಸಿಂಪ್ಲಿಫೈ ಮಾಡಿದ್ರೆ ಸೊ ಟೋಟಲ್ 65,90,000. ಈ ಶೇರ್ ಕ್ಯಾಪಿಟಲ್ ಹೆಂಗೆ ಬಂತು? ಈಕ್ವಿಟಿ ಶೇರ್ಸ್ 40,000 ಪ್ಲಸ್ 7,50,000, 47,50,000. ಇದು ಹೊಡೆದಾಕಿದ್ದೀವಿ, ಇದು ಮಾತ್ರ. ಓಕೆ, ನೆಕ್ಸ್ಟ್ ನಂಬರ್ 2 ನೋಡಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಷ್ಟಿತ್ತು? ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ 4.5 ಲಕ್ಷ ಇತ್ತು. ಸೆಕ್ಯೂರಿಟೀಸ್ ಪ್ರೀಮಿಯಂ 1,50,000 ಬಂತು. 60,000 ರೂಪಾಯಿ ನಾವು ಖರ್ಚು ಮಾಡಿದ್ವಿ. ಯಾರಿಗೆ? ರಿಡಂಪ್ಷನ್ ಪ್ರಿಫರೆನ್ಸಸ್ಗೆ ಕೊಟ್ಬಿಟ್ಟಿದ್ದೀವಿ. ಅಲ್ಲಿಗೆ ಉಳಿದಿರೋದೆಷ್ಟು? 90,000. 4,50,000 ಪ್ಲಸ್ 90 5,40,000 ಅದು ಅಲ್ವಾ? ಸೊ ಎಸ್ 5,40,000 ಪ್ಲಸ್ ಇಲ್ಲಿ 2 lakhs ಬಿಡಬೇಕಲ್ಲ, ಯಾವುದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2 lakhs ಉಳಿಸ್ಬೇಕು. ಅದು 7,40,000. ಇಲ್ಲಿ ಬಿಟ್ಟಿದೆ, ಇಲ್ಲಿ ಬರೆದಿದೆ ನೋಡಿ, ಇಲ್ಲಿ ಕರ್ಸರ್ ಮೂವ್ಮೆಂಟ್ ನೋಡ್ಕೋಬೇಕು. 3 ಐಟಮ್ ಇದೆ ರೀ. ಒಂದು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ 4,50,000, ಸೆಕ್ಯೂರಿಟೀಸ್ ಪ್ರೀಮಿಯಂ 90,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 2 ಲಕ್ಷ ಬಿಡಿ ಅಂದವನೇ. ಸೊ ಈಗ 3 ಸೇರಿದ್ರೆ 7,40,000. ಈಗ ನೋಡಿ, ಬ್ಯಾಲೆನ್ಸ್ ಶೀಟ್ ಲಯಬಿಲಿಟೀಸ್ ಸೈಡಲ್ಲಿ ನೋಡಿ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 7,40,000 ಇದೆ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್, ಪ್ಲೀಸ್ ನಾನು ನಿಧಾನವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತೊಂದ್ಸಲಿ ರಿಪೀಟ್ ಮಾಡಿ. ಓಕೆ, ಸೊ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇದನ್ನು ಇನ್ನೊಂದು ಸಮ್ಮನ್ನು ಡಬಲ್ ಮಾಡಿ ಸೊ ನೀವು ಸಾಲ್ವ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು. ದಿಸ್ ಇಸ್ ಸುರೇಶ್ ಬಾಬು ಫ್ರಮ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚಿಕ್ಕಬಳ್ಳಾಪುರ. ಥ್ಯಾಂಕ್ ಯು ಆಲ್.